ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಮ್ಮ ಶಾಲಾ ದಿನಗಳನ್ನು ನೆನಪಿಗೆ ತರುವಂಥ ಸನ್ನಿವೇಶಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದರೆ ಬೋರ್ಡ್ ಟೀಚಿಂಗ್ ಮತ್ತು ಗ್ರೂಪ್ ಸ್ಟಡಿ ಎನರ್ಜಿ ಹೇಗೆ ಎಷ್ಟು ಇತ್ತು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಕಲಾಸುರುಚಿ ರಂಗಮನೆಯಲ್ಲಿ ಪ್ರತಿ ಶನಿವಾರವೂ ನಡೆಯುವ ಕತೆ ಕೇಳೋಣ ಬನ್ನಿ ಕಾರ್ಯಕ್ರಮದಲ್ಲಿ ನಡೆಸಿಕೊಡುವ ಈ ಕನ್ನಡ ಪದಕೋಶವು ಬಹಳ ಜನಪ್ರಿಯವಾಗಿದೆ. ಕಲಾಸುರುಚಿ ರಂಗಮನೆಯ ಸಂಚಾಲಕರಾದ ಶ್ರೀಯುತ ನಾಗರಾಜಯ್ಯ ಮತ್ತು ಬಾಲಕೃಷ್ಣಯ್ಯ ಅವರು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಖ್ಯಾತ ಭಾಷಾ ತಜ್ಞರು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವ ಬಾಲಕೃಷ್ಣಯ್ಯ ಅವರು ಪದಕೋಶ ಎಂಬ ಕನ್ನಡ ಪಠ್ಯವನ್ನು ಹೇಳಿಕೊಡುವ ವಿಧಾನ ಬಹಳ ಸರಳ ಹಾಗೂ ಆಸಕ್ತಿದಾಯಕವಾದದ್ದು. ನಾನು ಪ್ರತಿ ವಾರವೂ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಮತ್ತು ಚಿತ್ರೀಕರಿಸಲು ಅಸಾಧ್ಯವಾದಾಗ ಬಾಲಕೃಷ್ಣಯ್ಯ ಸರ್ ಅವರೇ ವಿಡಿಯೋ ಮಾಡಿ ಕಳಿಸಿಕೊಡುತ್ತಾರೆ. ಇವೆಲ್ಲವನ್ನು ಸೇರಿಸಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸುರುಚಿ ರಂಗಮನೆಯಲ್ಲಿ ನಡೆಯುವಂಥ ಈ ಕತೆ ಕೇಳೋಣ ಬನ್ನಿ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ನಾಟಕಗಳು ಮೊದಲಾದ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲರೂ ಉಚಿತವಾಗಿ ವೀಕ್ಷಿಸಬಹುದು. ಸೊ ವೀಕ್ಷಕರೇ, ಸಾಧ್ಯವಾದರೆ ಬಿಡು ಮಾಡಿಕೊಂಡು ನೀವು ಮಕ್ಕಳೊಂದಿಗೆ ಬಂದು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಗೆ ಇದರ ವಿಳಾಸ ಮತ್ತು ಸಂಚಾಲಕರ ದೂರವಾಣಿ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿರುತ್ತೇನೆ. ವೀಕ್ಷಕರೇ, ಈ ವಿಡಿಯೋಗಳನ್ನು ಪೂರ್ತಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಆಗಲೇ ಹೇಳಿದೆ ನಾನು, ಆಯಿತಾ. ಪತಿತ ಅಂದರೆ ನಾವು ತಪ್ಪು ಮಾರ್ಗದಲ್ಲಿರೋದನ್ನು ಸರಿಪಡಿಸ್ತಕ್ಕಂಥದ್ದು. ಎರಡನೇದು ಸರಿಯಿದು, ಇದು ತಪ್ಪು. ಬುನಾದಿ, ಇದು ಮಹಾಪ್ರಾಣ ಬರಲ್ಲ, ಅಲ್ಪ ಪ್ರಾಣ ರೂಪ ಸರಿ. ಬುನಾದಿ, ತಳಹದಿ. ಮಲೀನ, ದೀರ್ಘ ಬರಲ್ಲ, ಮಲಿನ, ಇದು ಸರಿಯಾದ ರೂಪ. ಶುಭಾಶಯ, ಯಾಕೆ ಅದು ಎರಡು ದ್ವಂದ್ವ ಬರುತ್ತೆ ಅಂದರೆ ಆಶಯ ಪದ ಮೂಲ. ಆಶಯ ಬರೆಯುವಾಗ ಇದನ್ನು ಬಳಸಲ್ಲ ನಾವು, ಅದನ್ನು ತಾಲವ್ಯ ಮತ್ತು ಮೂರ್ಧನ್ಯ ಅಂತ ಕರಿತೀವಿ. ನಮ್ಮ ವರ್ಣಗಳು, ಧ್ವನ್ಯಂಗಗಳು ನಮ್ಮ ಧ್ವನಿಯ ಯಾವ ಅಂಗಗಳಲ್ಲಿ ಅದು ನಿಷ್ಪತ್ತಿ ಹೊರಗೆ ಬರುತ್ತೆ ಅಂತ. ಆಶಯಕ್ಕೆ ಶುಭ ಅಂತ ಸೇರಿಸಿದಾಗ ಶುಭಾಶಯ, ಇದು ಸರಿಯಾದ ರೂಪ, ಇದು ಅಶುದ್ಧ ರೂಪ. ಸ್ತಬ್ಧ ಚಿತ್ರ, ಸ್ತಬ್ಧ, ಇದು ಸರಿಯಾದ. ಸಾಗೆ ಅಲ್ಪ ಪ್ರಾಣ ತಾವತ್ತು, ಸ್ತಬ್ಧ ರೂಪ ಸರಿಯಾದ ರೂಪ. ಹಿನ್ನೆಲೆ ಅಲ್ಲ, ಹಿಂದಿನ ನೆಲೆ, ಹಿನ್ನೆಲೆ ಬಂದಿದೆ ಇಲ್ಲಿ, ಆ ನೆಲೆ ಪದ ಬಂದಿರೋದ್ರಿಂದ ಹಿನ್ನೆಲೆ, ಇದು ಸರಿಯಾದ ರೂಪ. ಇನ್ನು ರೋದನ ಅಂದರೆ ಮಹಾಪ್ರಾಣ ಖಂಡಿತ ಬರಲ್ಲ, ರೋದನ ಎರಡನೇ ಪದ ಸರಿಯಾಗಿದೆ. ಕೂಲಂಕುಶ ಪದದ ಅರ್ಥನೇ ಇದೆ. ಕೂಲಂಕುಶ ಅಂದರೆ ಪೂರ್ಣವಾಗಿ. ಕೂಲಂಕುಶ, ನದಿ ನೀರು ಹರಿಯುವಾಗ ಎರಡೂ ದೊಡ್ಡಗಳನ್ನು ಉಜ್ಜಿಕೊಂಡು ಹೋಗುತ್ತೆ. ಕಷ ಅಂದರೆ ಉಜ್ಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ಪೂರ್ಣ ನಯವಾಗಿರುತ್ತೆ ಎರಡೂ ಭಾಗ ನದಿ ಹರಿತಕ್ಕಂಥ. ಅಂದರೆ ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಿದ್ದಾನೆ, ಅವನು ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದಾನೆ, ಇದು ಸರಿಯಾದ ರೂಪ. ಕೂಲಂಕಷ. ಕಾತುರ ಅಲ್ಲ, ಆ ಶಬ್ದನೇ ಪದದ ರೂಪನೇ ಅಷ್ಟು. ಕಾತರ, ಸಾಮಾನ್ಯಗೆಲ್ಲ ಯಾವ್ದು ಬಳಸ್ತಾರೆ? ಕಾತುರ ಅಂತ ಬಳಸ್ತಾರೆ, ಅದು ಸರಿಯಾದ ರೂಪ ಕಾತರ. ಇನ್ನು ಅತಿರೇಕ, ಮಹಾಪ್ರಾಣ ಬರೋದೇ ಇಲ್ಲ, ಅತಿರೇಕ ಸರಿಯಾದ ರೂಪ. ಮತ್ತು ನೀವು ಯಾವುದೇ ಒಂದು ವಿಶೇಷ ನೋಡಿ, ಮಹಾಪ್ರಾಣ ಅಕ್ಷರಗಳು ಬಂದಿರತಕ್ಕಂಥ ಹೆಚ್ಚು ಶಬ್ದಗಳು, ಹೆಚ್ಚು ಪದಗಳು ಕನ್ನಡದಲ್ಲವೇ ಇಲ್ಲ ಸಂಸ್ಕೃತ ಆಗಿರುತ್ತೆ, ಇಲ್ಲ ಬಾರೋಡ್ಗಳು, ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಜಾಸ್ತಿ ಇರುತ್ತೆ. ಸಾಮಾನ್ಯ ಎಲ್ಲ ಕಡೆ ಮಾಡ್ತಕ್ಕಂಥ ತಪ್ಪು ಇದು ಮಾತ್ರ. ಓದ್ತೀರಾ ಈಗ ಜೋರಾಗಿ ಓದಿ? ಸರಿ ಓದಿ ನೋಡೋಣ, ಜೋರಾಗಿ ಓದಿ. ಸರಿಯಾದ ರೂಪ ಮಾತ್ರ, ಶುದ್ಧ ರೂಪಗಳು ಓದಿ. ಪತಿತ, ಪತಿತ, ಬುನಾದಿ, ಮಲಿನ, ಶುಭಾಶಯ, ಸ್ತಬ್ಧ ಚಿತ್ರ, ಹಿನ್ನೆಲೆ, ರೋದನ, ಕೂಲಂಕಷ, ಕಾತರ, ಅತಿರೇಕ. ವ್ಯಾಕರಣಬದ್ಧವಾಗಿ ಇದು ಸರಿಯಾದ ರೂಪಗಳು. ಸಾಮಾನ್ಯವಾಗಿ ಇದನ್ನ ತಪ್ಪು ಬಳಕೆ ಆಗುತ್ತೆ, ಬಳಕೆ ಆಗಬಾರ್ದು. ಇದು ಶುದ್ಧ ರೂಪಗಳು. ಗೊತ್ತಾಗ್ತದೆ? ಇಲ್ಲಿಗೆ ನಮ್ಮ ಕಲಾಸುರುಚಿಯ ಸಂಚಿಕೆ 926ನೇ ಸಂಚಿಕೆ, ನಮ್ಮ ಪದಕೋಶ ಇದ್ರ ಮೂಲಕ ಸಮಾರೋಪಗೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳು, ಇವತ್ತು ನಮ್ಮ ಕಲಾಸುರುಚಿಯ ಕತೆ ಕೇಳೋಣ ಬನ್ನಿ ಸಂಚಿಕೆ 943. ಇವತ್ತಿನ ನಮ್ಮ ಪದಕೋಶದ ವಿಶೇಷ ನುಡಿಗಟ್ಟು. ನುಡಿಗಟ್ಟು ಅಂತಂದ್ರೆ ಏನರ್ಥ ಹೇಳಿದ್ರೆ ನೀವು? ನುಡಿ ಪ್ಲಸ್ ಕಟ್ಟು, ನುಡಿಗಟ್ಟು. ಯಾವ ಸಂಧಿ ಆಗಿದೆ? ಆದೇಶ ಸಂಧಿ. ಜಾಣ. ಇಲ್ಲಿ ನೋಡಿ, ಎರಡು ಬೇರೆ ಬೇರೆ ಪದಗಳಿರುತ್ತೆ. ಎರಡು ಬೇರೆ ಬೇರೆ ಪದಗಳು ಸೇರಿದಾಗ ಹೊಸ ಪದ ಬರುತ್ತೆ. ಹೊಸ ಪದಕ್ಕೆ ವಿಶೇಷವಾಗಿ ಅರ್ಥ ಇರುತ್ತೆ. ಭಾಷೆ ಬೆಳಿಬೇಕು ಅಂದರೆ
ಭಾಷೆ ಸಮೃದ್ಧಿ ಆಗಬೇಕು ಅಂತಂದ್ರೆ ನಾವು ಈ ರೀತಿಯ ನುಡಿಗಟ್ಟುಗಳನ್ನ ನಾವೇ ಅದನ್ನ ನುಡಿಗಟ್ಟುಗಳನ್ನ ಬಳಸಬೇಕು, ನುಡಿಗಟ್ಟನ್ನ ಪ್ರಯೋಗಿಸಬೇಕು. ಕಾಯಿಲಿಂಗ್ ವರ್ಡ್ ಅಂತೀವಲ್ಲ ಇಂಗ್ಲಿಷಲ್ಲಿ ಅದು. ಮೊದಲನೇದು ನಾ ಹೇಳಿದೆ, ಯಾವುದು ಮೊದಲನೇದು? ತಲೆ ಪ್ಲಸ್ ಹಾಕು, ತಲೆ ಹಾಕು. ಅಂದ್ರೆ ಅನಗತ್ಯ ವಿಚಾರಕ್ಕೆ ಹೋಗಬಾರದು, ತಲೆ ಹಾಕಬಾರದು. ನಾವು ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಬಾರದು. ಎರಡನೇದೇನು? ಮೂಗು ತೂರಿಸು. ಮೂಗು ತೂರಿಸು ಅಂದ್ರೆ ಬೇರೆಯವರ ವಿಷಯಕ್ಕೆ ನಾವು ಹೋಗಬಾರ್ದು. ಯಾರೋ ಇಬ್ಬರು ಮಾತಾಡ್ತಾ ಇರ್ತಾರೆ, ನಾವು ಮುಂದಿನಲ್ಲಿ ಹೋದ್ರೆ ಮೂಗು ತೂರಿಸು ಅಂತಂದ್ರೆ ಮೂಗು ತಗೊಳಗೆ ಇಡೋದು ಅಂತಲ್ಲ ಅರ್ಥ, ಬೇರೆದ ಅರ್ಥ ಬರುತ್ತೆ. ಮೂರನೇದೇನದು? ಕೈ ಚಾಚು. ನೋಡಿ, ನೇರ ಅರ್ಥ ಬರುತ್ತೆ, ಕೈ ನೀಡು ಅಂತ ಬರುತ್ತೆ. ಇಲ್ಲಿ ಕೈ ಚಾಚು ಅಂತಂದ್ರೆ ಭಿಕ್ಷೆ ಬೇಡುವಂತ, ಸಹಾಯ ಕೋರುವಂತ ಬೇರೆ ಬೇರೆ ಅರ್ಥ ಬರುತ್ತೆ. ಇಲ್ಲಿ ಕೈ ಪ್ಲಸ್ ಚಾಚು, ಕೈ ಚಾಚು, ಸಹಾಯ ಕೋರುವುದು. ಮುಂದನೇನು? ಹಿತ್ತಾಳೆ ಕಿವಿ. ಏನ್ ಹಿತ್ತಾಳೆ ಕಿವಿ? ಹಿತ್ತಾಳೆ ಅನ್ನೋದು ಒಂದು ಲೋಹ, ಕಿವಿ ಅನ್ನೋದು ಒಂದು ಅಂಗ. ಇಲ್ಲೇನು ಬಂತು? ಚಾಡಿಯನ್ನ ನಾವು ಬೇರೆಯವ್ರು ಹೇಳೋ ಚಾಡಿನ ಕೇಳ್ತಕ್ಕಂಥದ್ದು, ಅಥವಾ ಅವ್ರು ಹೇಳಿದ ಮಾತನ್ನ ನಂಬತಕ್ಕಂಥದ್ದು. ನಾವು ಸಾಮಾನ್ಯ ಹೇಳ್ತಾರೆ, ಅವನ್ ಬಿಡಪ್ಪ ಹಿತ್ತಾಳೆ ಕಿವಿ ಅಂದ್ರೆ ಯಾರು ಏನ್ ಹೇಳಿದ್ರು ವಿವೇಚನೆಯಿಂದಲೇ ನಂಬ್ಕೊಂಡ್ಬಿಡ್ತಾನೆ. ಅದನ್ನೇನಂತ ನಾವು ಕರಿತೀವಿ? ಹಿತ್ತಾಳೆ. ಇನ್ನು ಮುಂದೆ ಯಾವುದು? ನೀವು ಯಾರು ವ್ಯಾಪಾರ ಮಾಡೋರನ್ನ ಕೇಳಿ, ಕಡಿಮೆ ಕೇಳಿ ದುಡ್ಡೇನಾ ಸರ್, ನಮ್ಮ ಬೆನ್ ಮೇಲೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ಅಂತಂದ್ರೆ ಅನ್ಯಾಯ ಮಾಡಬೇಡಿ, ನಾನು ತಗೊಂಡ್ಬಂದಿರೋದೇ ಅಷ್ಟಕ್ಕೆ, ನೀವು ಕಡಿಮೆ ಕೇಳೋದು ಹೇಗೆ ಸರ್, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಅದರ ಅರ್ಥ ಏನೋ? ಅನ್ಯಾಯ ಮಾಡಬಾರದು. ಕೊನೆಯದೇನಿದು? ಕೊನೆಯದು ಕಾಲಿಗೆ ಬುದ್ಧಿ ಹೇಳು. ಏನ್ ಅರ್ಥ ಹೇಳಿದ್ರೆ ಕಾಲಿಗೆ ಬುದ್ಧಿ ಹೇಳು? ನೋಡಿ, ನೇರವಾಗಿ ಅರ್ಥ ಬರಲ್ಲ. ನಾವು ಕಾಲ ಬುದ್ಧಿ ಕೇಳೋದು, ಕಾಲ ಬುದ್ಧಿ ಹೇಳೋದು ಹೇಗೆ ನೋಡಿ, ಹೊಸ ಅರ್ಥ, ವಿಶೇಷ ಅರ್ಥ ಬರುತ್ತೆ. ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಮಕ್ಕಳ? ಈ ಪದಗಳನ್ನೆಲ್ಲ ಏನಂತ ಹೇಳ್ತೀವಿ? ಇನ್ನೊಂದ್ಸರಿ ಹೇಳ್ಬಿಡಿ, ಇದೇನಿದು? ಆಮೇಲೆ 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 ಮುಂದಿನ ವಾರ ಬರುವಾಗ ನೀವು ಈ ರೀತಿ ಯಾವುದಾದ್ರು 10 ಹೊಸ ನುಡಿಗಟ್ಟನ್ನ ಅರ್ಥ ಸಮೇತ ಬರ್ಕೊಂಡ್ಬರ್ಬೇಕು. ಆಗ್ಬೋದಾ? ಸರಿನಾ? ಇಲ್ಲಿಗೆ ನಾವು ಈ ರೀತಿಯ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಆಗ್ಲಿ ಮಕ್ಕಳು, ಎಲ್ಲರಿಗೂ ಒಳ್ಳೆಯದು. ನಮ್ಮ ಕಲಾ ಸೂಚ್ಯ ಕತೆ ಕೇಳೋಣ ಬನ್ನಿ ಸಂಚಿಕೆ. ಇವತ್ತಿನ ನಮ್ಮ ಪದಕೋಶದ ವಿಶೇಷ ಇಷ್ಟೇ. ಸುಳಿವುಗಳನ್ನು ಬಳಸಿ ಪ್ರಾರಂಭದಲ್ಲಿ 3 ಅಕ್ಷರದ ಪದಗಳನ್ನು ಬರೆಯಿರಿ. ಯಾವುದು ಪದದ ಪ್ರಾರಂಭದಲ್ಲಿ ಅಕ್ಷರ ಬಳಸಬೇಕು? ಮತ್ತೆ ಗ. ಈಗ ನೀವು ಎಲ್ಲ ಹೇಳ್ತಾ ಹೋದ್ರಿ ಅಲ್ವಾ? ಯುದ್ಧ, ಯುದ್ಧ, ಹೂವು, ಪ್ರಾಣಿ, ಉದ್ಯೋಗ, ಬಾಳೆ, ಬಳೆ. ಈ ಸುಳಿವುಗಳನ್ನ ಮೊದಲು ನಾವು ಕೊಟ್ಟಿರೋ ಸುಳಿವುಗಳನ್ನ ಬಳಸಿ ಗ ಇಂದ ಪ್ರಾರಂಭವಾಗುವ 3 ಅಕ್ಷರದ ಪದಗಳನ್ನ ನೀವೇ ಹೇಳಿದ್ರಿ. ಈಗ ಇಲ್ಲಿ 2ನೇ ಸಾಲಿನಲ್ಲಿ ಏನ್ ಬಳಸಿದ್ದೀರಾ? ಗ ಅಕ್ಷರವನ್ನ ಬಳಸಿ 3 ಅಕ್ಷರದ ಪದವನ್ನ ಮಾಡಿದ್ದೀರಾ. ಪಕ್ಷಿ, ಪಕ್ಷಿ, ಹುಲ್ಲು, ಕಿಟಕಿ, ಗಲಾಟೆ, ಜೋರಾಗಿ, ಕೋತಿ, 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 ಹಾಡು. ಇದು ಒಂದು ಶೈಲಿ, ಗಮಕ ರೀತಿ ಹಾಡ್ತಕ್ಕಂಥದ್ದು. ಕುಮಾರವ್ಯಾಸ ಭಾರತ ಅಂತ ನಿಮಗೆ ಸುಳಿವು ಕೊಟ್ಟಲ್ಲ, ಅದನ್ನ ಗಮಕಿಗಳು ಗಮಕದ ಶೈಲಿನಲ್ಲಿ ಹಾಡ್ತಾರೆ. ಇನ್ನೊಂದ್ಸಾರಿ ಹೇಳ್ತೀರಾ? ಈಗ ಕ ಬಳಸಿ 3 ಅಕ್ಷರದ ಪದ. ನೀವು ಮೊದಲನೇದು ಹೇಳಿ, ನಾನು 2ನೇದು ಹೇಳ್ತೀನಿ. ಕದನ, ಕಮಲ, ಕರಡಿ, ಕಸಬು, ಕದಳಿ, ಏನು ಏನು ಸರಿ ಹೇಳಿ? ಕದಳಿ, ಕಡಗ. ನೋಡಿದ್ರೆ ಕಡಗನ ನೀವು ಹೇಗಿರುತ್ತೆ? ಬೆಳ್ಳಿನಲ್ಲಿ ದಪ್ಪದಾಗಿ ಇಷ್ಟು ಮಾಡ್ಕೊಂಡು ಹಳ್ಳಿ ಹಾಕ್ತಾ ಇದ್ರು, ಅದನ್ನ ಸಾಮಾನ್ಯವಾಗಿ ಕಡಗ ಅಂತ ಹೇಳಿದ್ರು. ಹೇಳಿ ಮುಂದೆ. ಗರುಡ, ಗರಿಕೆ, ಗವಾಕ್ಷಿ, ಕತ್ತಲ, ಕಡವ, ಗಮಕ. ಈಗ ಮುಂದಿನ ವಾರ ಬರುವಾಗ ನೀವು ಯಾವ್ದಾದ್ರು ಈ ತರ 2 ವ್ಯಂಜನನ್ನ ಆಯ್ಕೆ ಮಾಡಬೇಕು. ರಸ್ವಸರವನ್ನ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನದಲ್ಲಿ ಯಾವ್ದಾರಿವೆ ಅಲ್ಪ ಪ್ರಾಣಾಕ್ಷರಗಳನ್ನ ಆರಿಸ್ತೀವಿ. 2ನ್ನ 10 ಪದ ಬರ್ಕೊಂಡ್ಬರ್ತೀರಾ? ಆಗ್ಬೋದು. ಎಷ್ಟು ಪದ? ಯಾವ ವ್ಯಂಜನ? ವರ್ಗೀಯ. ವರ್ಗೀಯ ವ್ಯಂಜನದಲ್ಲಿ ಯಾವ್ದು? ಅಲ್ಪ ಪ್ರಾಣ.
ಅಲ್ವಾ? ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದೆ ನೋಡಿ. ನಮ್ಮ ಕಲಾ ಸಂಚಿಯ ಕತೆ ಕೇಳೋಣ ಬನ್ನಿ. ಸಂಚಿಕೆ 945. ಇವತ್ತು ಕತೆ ಹೇಳಿದವರು ಡಾಕ್ಟರ್ ವಿಮಲಶ್ರೀ ಅವರು ಬಂದು ಕತೆ ಹೇಳಿದ್ರು. ನಮ್ಮ ಪದಕೋಶದಲ್ಲಿ 5 ವಿಶೇಷ ಪದಗಳನ್ನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದೆ. ನೀವೇ ಎಲ್ಲ ಉತ್ತರ ಹೇಳಿದ್ದೀರಿ. ಮೊದಲನೇದೇನು? ಪಂಚಾಮೃತ. ಯಾವ್ಯಾವ್ದನ್ನ ಪಂಚಾಮೃತ ಅಂತ ಕರಿತೀವಿ? ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ. ಈ ಹಾಲು, ಮೊಸರು, ತುಪ್ಪ, ಜೇನು ಮತ್ತು ಸಕ್ಕರೆ ಅಮೃತ ಸಮಾನವಾಗಿರ್ತಕ್ಕಂಥದ್ದು ಮನುಷ್ಯನ ದೇಹಕ್ಕೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ? ಅದನ್ನ ಪಂಚಾಮೃತ. ಎರಡನೇದು ಏನ್ ಬರ್ತದೆ? ಪಂಚಭೂತಗಳು. ಈ ಜಗತ್ತು ಸೃಷ್ಟಿ ಆಗಿರ್ತಕ್ಕಂಥದ್ದೇ ಪಂಚಭೂತಗಳಿಂದ. ಯಾವ್ಯಾವ್ದು ಪಂಚಭೂತಗಳು? ಭೂಮಿ, ಆಕಾಶ, ಅಗ್ನಿ, ವಾಯು, ಜಲ. ಇದನ್ನ ನಾವೇನಂತ ಕರಿತೀವಿ? ಪಂಚಭೂತಗಳು. ಭೂಮಿ, ಆಕಾಶ, ಅಗ್ನಿ, ವಾಯು, ಜಲ. ನಮ್ಮ ಶರೀರದಲ್ಲೂ ಎಲ್ಲ ಇದೆ. ನೀರಿದೆ, ಶಾಖ ಇದೆ ಅಲ್ವಾ? ಎಲ್ಲ ಇದೆ ಅಲ್ವಾ? ಅದನ್ನು ಪಂಚಭೂತಗಳು. ಮತ್ತೆ ನಮ್ಮ ಶರೀರ ಅದರಿಂದನೇ ಜನಿಸಿ ಅದರಿಂದನೇ ಜೀವನವನ್ನ ಪೂರ್ಣ ಕಳೆದು ಮತ್ತು ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಮೂರನೇದು ಯಾವುದು? ಪಂಚಲೋಹ. ಪಂಚಲೋಹಗಳು. ಯಾವ್ಯಾವ ಪಂಚಲೋಹಗಳು? ತಾಮ್ರ, ಹಿತ್ತಾಳೆ, ಕಬ್ಬಿಣ, ಸೀಸ, ತವರ. ಈ 5 ನೀವೇ ಇಂಗ್ಲಿಷ್ ಕರೀತೀರ ಮೆಟಲ್ ಅಂತ ಅಲ್ವಾ? ಈ ತಾಮ್ರ, ಹಿತ್ತಾಳೆ, ಕಬ್ಬಿಣ, ಸೀಸ, ತವರ ಈ ಲೋಹಗಳನ್ನ ಸಮ ಪ್ರಮಾಣದಲ್ಲಿ ಬಳಸಿದ್ರೆ ಯಾವುದೇ ಒಂದು ಉತ್ತಮವಾದ ವಿಗ್ರಹಗಳನ್ನ, ಗಂಟೆಯನ್ನ ಇತ್ಯಾದಿ ಪೂಜಾ ವಸ್ತುಗಳನ್ನ ನಾವು ಅದನ್ನ ತಯಾರು ಮಾಡ್ತೀವಿ. ಇದೇನಂತ ಕರೀತೀವಿ? ಪಂಚಲೋಹಗಳು. ಇನ್ನು ಮುಂದೆ ಯಾವುದು? ಪಂಚಗವ್ಯ. ಪಂಚಗವ್ಯ. ಯಾವ್ಯಾವ ಪಂಚಗವ್ಯ? ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಸಗಣಿ. ಈ 5 ವಸ್ತುಗಳು ಯಾವುದರಿಂದ ನಮಗೆ ಸಿಗುತ್ತೆ? ಹಸುವಿನಿಂದ ಸಿಗುತ್ತೆ. ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಸಗಣಿ. ಇದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ಮತ್ತೆ ಆ ಶಕ್ತಿಯನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿಯನ್ನು ಸಹ ಇದಕ್ಕಿದೆ. ನೋಡಿ, ಯಾವ ಮಕ್ಕಳಿಗೆ ಬೇಕಾದರೂ ನಾವು ಹಾಲನ್ನ ಸಣ್ಣ ಮಕ್ಕಳಿಗೆ ಹಸುವಿನ ಹಾಲನ್ನ ಕುಡಿಸ್ಬೋದು. ಏನು ತೊಂದರೆ ಆಗಲ್ಲ. ಬೇರೆ ಏನಾದರೂ ಕುಡಿಸೋಕ್ಕಾಗತ್ತಾ? ಅಂದ್ರೆ ಇವೆಲ್ಲ ನಾವು ಹಸುವಿನಿಂದ ಬರ್ತಕ್ಕಂಥ 5 ವಸ್ತುಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ನಾವು ಶುಚಿ ಮಾಡಲಿಕ್ಕೂ ಸಹ ಬಳಸ್ತೀವಿ. ಕೊನೆಗೆ ಯಾವುದು? ಪಂಚಪಾಂಡವರು. ಯಾರ್ಯಾರು ಪಂಚಪಾಂಡವರು? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ನಾನು ಹೇಳ್ತೀನಿ ಯಾರ ಒಂದು ವರದಿಂದ ಜನಿಸಿದ್ರು. ಧರ್ಮರಾಯ ಯಾರ ವರದಿಂದ? ಯಮಧರ್ಮನ ವರದಿಂದ ಜನಿಸಿದವನು. ಭೀಮ ಯಾರ ವರದಿಂದ? ವಾಯುಪುತ್ರ ಅಂತಾನೆ ಕರೀತಾರೆ, ಶಕ್ತಿಶಾಲಿ. ಅರ್ಜುನ ಇಂದ್ರ ಅಥವಾ ದೇವೇಂದ್ರನ ವರದಿಂದ ಜನಿಸಿದವನು. ಮತ್ತೆ ನಕುಲ ಸಹದೇವರು ಅಶ್ವಿನಿ ದೇವತೆಗಳು ಅಲ್ವಾ? 5 ಮಂತ್ರಗಳನ್ನ ಕುಂತಿಗೆ ದಯಪಾಲಿಸ್ತಾರೆ. ಅದನ್ನ ಸಂದರ್ಭೋಚಿತವಾಗಿ ಅವಳು 3 ಮಕ್ಕಳನ್ನ ಪಡೆದಾದ್ಮೇಲೆ 4ನೇ ಮಂತ್ರದಲ್ಲಿ ಮಾದ್ರಿ ಕೊಡ್ತಾರೆ ಅವ್ರಿಗೂ ಮಕ್ಕಳಾಗಲಿ ಅಂತ. ಹಾಗಾದ್ರೆ ಇನ್ನೊಂದು ಮಂತ್ರ ಎಲ್ಲಿ ಹೋಯ್ತು? 5 ಮಂತ್ರದಲ್ಲಿ 5 ಮಂತ್ರ ಕೊಟ್ಟಿದ್ದು ನೋಡ್ರಿ. 1 2 3 ಇವರಿಬ್ರು ಸೇರಿ 1 ಮಂತ್ರ ಆಯ್ತು. 4 ಮಂತ್ರ ಆಯ್ತಲ್ಲ. ಇನ್ನೊಂದೆಲ್ಲಿ ಹೋಯ್ತು ಮಂತ್ರ? ಯಾರ ವರದಿಂದ ಜನಿಸಿದ್ದು? ಸೂರ್ಯ. ಅವನು ಹೇಳ್ತಾನೆ ಅವನು ಕಣ್ಣನಿಗೆ, ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಇಷ್ಟಿರಲೇವ. ಹೇಳ್ತಾನೆ ಆ 5 ಮಂತ್ರದಲ್ಲಿ ಯಾರ್ಯಾರು ಹುಟ್ಟಿದ್ರು ಅಂತ. ಇವರು ಪಂಚಪಾಂಡವರು 5 ದೇವತೆಗಳ ವರದಿಂದ ಜನಿಸಬಹುದು. ಗೊತ್ತಾಗ ಬರುವಾಗ ಇನ್ನು ಮುಂದಿನ ಸಾರಿ ಬರುವಾಗ ಇದರ 5ರ ವಿಶೇಷತೆ ಏನಾದ್ರು ಇದ್ರೆ ಒಂದು 5ನ ಬರ್ತದೆ. ಹೌದು, 5 ವಿಶೇಷತೆ ಇದೆ. ಈಗ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಉದಾಹರಣೆ ಯಾವ ಮಕ್ಕಳ? ಈಗ ನಮ್ಮ ಕಲಾ ಸೂಚಿಯ ಕತೆ ಕೇಳೋಣ ಬನ್ನಿ. ಸಂಚಿಕೆ 940. ಈ ದಿನದ ನಮ್ಮ ಪದಕೋಶದಲ್ಲಿ 2 ಉಪಸರ್ಗಗಳನ್ನ ಪರಿಚಯಿಸಿದ್ದೀವಿ. ಯಾವ್ಯಾವ್ದು ಉಪಸರ್ಗ? ಇನ್ನು ಸರಿ ಇದೆ. ಇದು ಒಂದು ಪದ, ಒಂದು ಶಬ್ದದ ಮೊದಲು ಬರುತ್ತೆ. ದುರ್ ಪ್ಲಸ್ ಆಚಾರ, ದುರ್ ಪ್ಲಸ್ ಆಸೆ, ದುರ್ ಪ್ಲಸ್ ಬುದ್ಧಿ, ದುರ್ ಪ್ಲಸ್ ಆಲೋಚನೆ, ದುರ್ ಪ್ಲಸ್ ಜನ, ದುರ್ ಪ್ಲಸ್ ಗುಣ, ದುರ್ ಪ್ಲಸ್ ವಾಸನೆ. ಈಗ ನೀವೇ ಹೇಳಿ, ಇದನ್ನ ನೀವು ಬಿಡಿಸಿ. ಈಗ ಪ್ರತಿ ಪ್ಲಸ್ ಧ್ವನಿ. ಇನ್ನೊಂದ್ಸರಿ ಹೇಳಿ.